ನಮಸ್ಕಾರ. ವಿಶ್ವವಾಣಿ ಟಿವಿಯ ಲೋಕಲ್ ಫೋಕಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ಇವತ್ತಿನ ವಿಶ್ವವಾಣಿ ಟಿವಿಯ ಲೋಕಲ್ ಫೋಕಸ್ ಕಾರ್ಯಕ್ರಮದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೈ ನಮಃ ಅಂತ ನಾವೆಲ್ಲ ಶಾಲಾ ಕಾಲೇಜುಗಳಲ್ಲಿ ಇದನ್ನ ಓದಿರ್ತೀವಿ, ಕೇಳಿರ್ತೀವಿ ಹಾಗೂ ಭಾಷಣ ಮಾಡೋರನ್ನ ನೋಡಿರ್ತೀವಿ. ಆದರೆ ಈ ಒಂದು ಸಾಲುಗಳಿಗೆ ಅಕ್ಷರಶಃ ಉದಾಹರಣೆಯಾಗಿ ಇಲ್ಲೊಬ್ಬರು ಶಿಕ್ಷಕರು ನಮಗೆ ಉದಾಹರಣೆಯಾಗಿ ನಿಂತಿದ್ದಾರೆ. ತುಮಕೂರು ಜಿಲ್ಲೆಯ ಹರಳೂರು ಗ್ರಾಮದ ಈ ಒಬ್ಬ ಶಿಕ್ಷಕರು ವೃತ್ತಿಯಲ್ಲಿ ಶಿಕ್ಷಕರಾದರೂ ಕೂಡ ತಮಗೆ ಬರ್ತಕ್ಕಂತಹ ಸಂಬಳದಲ್ಲಿ ಅದರಲ್ಲಿ ಕೂಡ ಉಳಿತಾಯದ ಹಣವನ್ನು ಇಟ್ಟುಕೊಂಡು ಅಲ್ಲಿರ್ತಕ್ಕಂತಹ ಶಾಲಾ ಮಕ್ಕಳು ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯನ್ನು ಕರೆದುಕೊಂಡು ಒಟ್ಟು ಒಂದಲ್ಲ ಎರಡಲ್ಲ ಒಟ್ಟು 58 ಜನರನ್ನು ಬೆಂಗಳೂರಿನಿಂದ ಪುಣೆಯವರೆಗೆ ವಿಮಾನಯಾನವನ್ನು ಮಾಡಿಸಿದ್ದಾರೆ. ನಾವು ವಿಮಾನಯಾನ ಕೇವಲ ಕನಸಾಗಿ ಉಳಿಯುತ್ತೆ. ಮಧ್ಯಮ ವರ್ಗದಲ್ಲಿ ಕೂಡ ಕೈಗೆಟುಕುವ ದರದಲ್ಲಿ ವಿಮಾನಯಾನವನ್ನು ಪ್ರಯಾಣ ಮಾಡೋದಂತಂದರೆ ಅದೊಂದು ಗಗನ ಕುಸುಮವೇ ಸರಿ. ಸೊ ಹಾಗಾಗಿ ಈ ಒಬ್ಬ ಸಾಮಾನ್ಯ ಶಿಕ್ಷಕರಾದಂತಹ ರಾಜಣ್ಣ ಅವರು ತಮಗೆ ಬರ್ತಕ್ಕಂತಹ ಸಂಬಳದಲ್ಲಿ ಉಳಿತಾಯದ ಹಣದಲ್ಲಿ, ಅದರಲ್ಲೂ ಕೂಡ ಉಳಿತಾಯದ ಹಣದಲ್ಲಿ ತಾವು 8, 9, 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ ತಮ್ಮ ಸಹ ಶಿಕ್ಷಕರು ಹಾಗೂ ಅಡುಗೆ ಸಿಬ್ಬಂದಿಯವರನ್ನು ಕರೆದುಕೊಂಡು ಕೂಡ ಬೆಂಗಳೂರಿನಿಂದ ಪುಣೆಯ ಮಾರ್ಗವಾಗಿ ಒಟ್ಟು 58 ಜನರನ್ನು ವಿಮಾನದಲ್ಲಿ ಕುಳಿಸಿಕೊಂಡು ಪ್ರಯಾಣ ಮಾಡಿದ್ದಾರೆ. ಇನ್ನು ಈ ಒಂದು ಸೇವೆಗೆ ಆ ಗ್ರಾಮದಲ್ಲಿ ಆಗಿರಬಹುದು, ಶಾಲಾ ವಿದ್ಯಾರ್ಥಿಗಳಾಗಿರ್ಬೋದು, ಸಾಕಷ್ಟು ಸಾರ್ವಜನಿಕರು ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತವಾಗಿರತಕ್ಕಂಥದ್ದು. ಈ ಕುರಿತಾದ ಒಂದು ಡೀಟೇಲ್ಸ್ ಇಲ್ಲಿದೆ ನೋಡಿ. ತಾನು ಕೆಲಸ ನಿರ್ವಹಿಸುವ ಶಾಲೆಯ 51 ಮಕ್ಕಳನ್ನ ಮತ್ತು 7 ಶಾಲಾ ಸಿಬ್ಬಂದಿಯನ್ನ ಸಂಸ್ಕೃತ ವಿಷಯ ಬೋಧನೆ ಮಾಡುವ ಶಿಕ್ಷಕ ರಾಜಣ್ಣ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ವಿಮಾನ ಪ್ರವಾಸವನ್ನ ಮಾಡಿಸಿದ್ದಾರೆ. ಮಧ್ಯಮ ವರ್ಗದ ಜನರಿಗೆ ದುಬಾರಿಯಾದಂತಹ ವಿಮಾನ ಪ್ರವಾಸವನ್ನ ಮಾಡಿಸುವುದರ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಹರಳೂರು ಗ್ರಾಮದ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ವೀರಭದ್ರೇಶ್ವರ ಗ್ರಾಮಾಂತರ ಅನುದಾನಿತ ಶಾಲೆಯ ಶಿಕ್ಷಕ ರಾಜಣ್ಣ ಅವರ ಈ ಅಮೋಘ ಸೇವೆಗೆ ಗ್ರಾಮೀಣ ಶಾಲಾ ಶಿಕ್ಷಕರು ಮತ್ತು ಪೋಷಕರು ಅತಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಶಾಲೆಯ ಮಕ್ಕಳು ಹಾಗೂ ಸಿಬ್ಬಂದಿ ಸೇರಿ ಒಟ್ಟು 58 ಮಂದಿಗೆ ಮೊದಲ ಬಾರಿಗೆ ಮಹಾರಾಷ್ಟ್ರದ ಪುಣೆಗೆ ವಿಮಾನದಲ್ಲಿ ಪ್ರವಾಸವನ್ನ ಮಾಡಿಸಿದ್ದಾರೆ. ಇನ್ನು ಒಟ್ಟು ಪ್ರಯಾಣದ ವೆಚ್ಚ ಒಬ್ಬರಿಗೆ 4,675 ರೂಪಾಯಿಯಂತೆ ಒಟ್ಟು 2,71,150 ರೂಪಾಯಿ ವೆಚ್ಚವನ್ನು ಭರಿಸಿದ್ದಾರೆ. ಮಾಗಡಿ ತಾಲೂಕಿನ ಕುದೂರು ಹೋಬಳಿ ಕಣನೂರು ಪಾಳ್ಯದ ಶಿಕ್ಷಕ ರಾಜಣ್ಣ ತಮ್ಮ ಸ್ವಂತ ಸಂಬಳದ ಉಳಿತಾಯದ ಹಣದಲ್ಲಿ ಕನ್ನಡ ಮಾಧ್ಯಮದ 8, 9 ಮತ್ತು 10ನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳ ವಿಮಾನಯಾನವನ್ನು ಸದಾ ನೆನಪಿನಲ್ಲಿರುವಂತೆ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ರಾಜಣ್ಣ ಅವರು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರನ್ನ ಗುರುತಿಸಿ ತಮ್ಮ ಶಾಲೆಗೆ ಕರೆಸಿ ಮಕ್ಕಳಿಗೆ ಮಾರ್ಗದರ್ಶನವನ್ನು ಕೂಡ ಮಾಡಿಸುತ್ತಾ ಬಂದಿದ್ದಾರೆ. ಇಂತಹ ನಿಸ್ವಾರ್ಥ ಸೇವೆಯನ್ನ ಮಾಡುತ್ತಾ ಬಂದಿರುವ ರಾಜಣ್ಣ ಅವರ ಈ ಕಾರ್ಯ ನಿಜಕ್ಕೂ ಒಂದು ಶ್ಲಾಘನೀಯವಾಗಿದೆ. ಓಕೆ ಎಸ್, ಇನ್ನು ಈ ಕುರಿತು ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಹರಳೂರು ಗ್ರಾಮದ ಶಾಲಾ ಶಿಕ್ಷಕರಾದಂತಹ ರಾಜನ್ ಅವರು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸೊ ತುಂಬಾ ಖುಷಿ ಆಯ್ತು ಸರ್, ನಿಮ್ಮ ಒಂದು ಸಾಮಾಜಿಕ ಸೇವೆ ಅಂತ ಹೇಳಲ್ಲ, ಯಾಕಂದ್ರೆ ಅದಕ್ಕಿಂತಲೂ ಉನ್ನತವಾಗಿರತಕ್ಕಂತಹ ನಿಮ್ಮ ಒಂದು ಶ್ಲಾಘನೀಯ ಕಾರ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಾವೇ ಕೂಡ ಹಿಂದೆ ಮುಂದೆ ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಒಬ್ಬರಿಗೆ ಒಂದು ಸಹಾಯ ಮಾಡೋದಾಗಿರ್ಬೋದು, ಏನಾಗಿರ್ಬೋದು, 1 ರೂಪಾಯಿ 2 ರೂಪಾಯಿ ವಾಟ್ ಎವರ್, ಅಂದ್ರೆ ಕಾಮನ್ ಪೀಪಲ್ ಆಗಿ ಹೇಳ್ತಾ ಇದೀವಿ. ಅದರಲ್ಲೇ ಕೂಡ ನೀವು ಒಂದಲ್ಲ ಎರಡಲ್ಲ 58 ಜನ ಎಲ್ಲಾ ಶಾಲಾ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬೆಂಗಳೂರಿನಿಂದ ಪುಣೆಯವರೆಗೆ ನೀವು ಒಂದು ಫ್ಲೈಟ್ ಟಿಕೆಟ್ ಅನ್ನ ಪರ್ಚೇಸ್ ಮಾಡಿ ಇಲ್ಲಿಂದ ಜರ್ನಿ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದೊಂದು ದೊಡ್ಡ ಮಟ್ಟದ ಒಂದು ಸೇವೆ ಅಂತಲೇ ಹೇಳ್ಬೋದು ಸರ್. ಸದ್ಯದ ಮಟ್ಟಿಗೆ ಅಂದ್ರೆ ಏನೆಲ್ಲ ಒಂದು ಅಪ್ರಿಸಿಯೇಷನ್ಸ್ ನಿಮಗೆ ಸಿಗ್ತಾ ಇದೆ ಸರ್ ಸ್ಥಳೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಂದ, ಗ್ರಾಮದ ಜನರಿಂದ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಕಡೆಯಿಂದ, ಆಮೇಲೆ ಶಾಲಾ ನಿಮ್ಮ ಶಿಕ್ಷಕರ ಕಡೆಯಿಂದ ಓವರ್ ಆಲ್ ಆಗಿ ನೋಡಿದ್ರೆ ಸೊ ಏನೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದೀರಿ ಸರ್ ಇದ್ರ ಬಗ್ಗೆ? ವಿದ್ಯಾರ್ಥಿಗಳು ತುಂಬಾ ಖುಷಿಯಾಗಿದ್ದಾರೆ ಸರ್. ಓಕೆ. ಪರಮಪೂಜ್ಯ ಶಿವಕುಮಾರ ಸ್ವಾಮೀಜಿ ಅವರು ಯಾವುದೇ ಪವಾಡಗಳನ್ನ ಮಾಡಲಿಲ್ಲ, ಯಾವುದೇ ಮಾಟ ಮಂತ್ರಗಳನ್ನ ಮಾಡಲಿಲ್ಲ. ಓಕೆ ಓಕೆ. ಹಾ. ಮಕ್ಕಳಲ್ಲಿ ದೇವರನ್ನ ಕಂಡು ಈ ನಾಡಿಗೆ ದೇವರಾದರು. ಹೌದೌದು. ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ಅವರ ತತ್ವಗಳನ್ನ ಅಳವಡಿಸ್ಕೊಂಡು ನಾವು ಕೂಡ ಮಕ್ಕಳ ಒಂದು ಖುಷಿಯಲ್ಲಿ ನಾವು ಉದ್ದೇಶದಿಂದ ಕೆಲಸಕ್ಕೆ ಕೈ ಹಾಕಿದ್ವಿ. ಓಕೆ. ನಾನು ಇದಾಗ ಕಡಿಮೆ ವಿಮಾ ಇದ್ವು. ಹಾಗಾಗಿ ಆ ಸಂದರ್ಭದಲ್ಲಿ ಊಟ ಮಾಡ್ತಿದ್ರೆ ಶಬ್ದಕ್ಕೆ ಈಚೆ ಓಡ್ ಬರ್ತಿದ್ದೆ ನಾನು. ಓಕೆ. ಗ್ರಾಮೀಣ ಪ್ರದೇಶದಲ್ಲಿ ಕೆಲವರು ಊಟ ಮಾಡೋಗಪ್ಪ ಮಗು ನೀನು
ನಾಳೆ ಪ್ಲೇಟ್ ಹತ್ಬಿಡ್ತೀಯ ನೀನು, ಮೊದಲು ಊಟ ಮಾಡೋಗು ಅಂತ ನನ್ನ ಗೇಲಿ ಮಾಡೋರು. ಹೌದೌದು. ನಾನು ಒಂದಲ್ಲ ಒಂದು ದಿವಸ ವಿಮಾನ ಹತ್ಬೇಕು ಅಂತಕ್ಕಂಥ ದೇವೋದ್ದೇಶ ಇಟ್ಕೊಂಡು ನಾನು ವಿಮಾನ ಹತ್ತದೆ ನಾನು. ಓಕೆ. ನಂತರ ನನ್ನ ಮಕ್ಕಳನ್ನ ಯಾಕೆ ಹತ್ತಿಸ್ಬಾರ್ದು, ಮಕ್ಕಳ ಖುಷಿ ಯಾಕೆ ಹಂಚ್ಕೊಂಬಾರ್ದು, ಆ ಮಕ್ಕಳಿಗೊಂದು ಕಾನ್ಸೆಪ್ಟ್ ಕೊಡಬೇಕು. ಓಕೆ. ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಅವ್ರನ್ನ ಯಾಕೆ ನಾವು ಸ್ವಲ್ಪ ಪ್ಲೇಟ್ ಹತ್ತಿಸಿ ಅವ್ರ ಖುಷಿಯನ್ನು ನಾವು ಹಂಚ್ಕೊಂಬಾರ್ದು ಅಂತ ಉದ್ದೇಶದಿಂದ ಕೆಲಸಕ್ಕೆ ಕೈ ಹಾಕಿದ್ವಿ ಸರ್. ಅಲ್ಲ ಆಮೇಲೆ ಇನ್ನೊಂದೇನಂತಂದ್ರೆ ಈಗಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡ ಕೆಲವೊಂದಿಷ್ಟು ನಾವು ಪ್ರೈವೇಟ್ ಸ್ಕೂಲ್ ನೋಡ್ತೀವಿ, ಕೆಲವೊಂದು ಗೌರ್ಮೆಂಟ್ ಸ್ಕೂಲ್ ನೋಡ್ತೀವಿ, ತಮ್ಮದೇ ಆಗಿರ್ತಕ್ಕಂಥ ಸಂಸಾರ ಜಂಜಾಟದಲ್ಲಿ ಸಾಯ್ತಾ ಇರ್ತಾರೆ. ಅಂದ್ರೆ ಆ ಪ್ರೆಷರ್ ಅಲ್ಲಿ ಇರ್ತಾರೆ. ಸೊ ಅಂತದ್ರಲ್ಲಿ ನೀವು ಒಬ್ಬರೇ ಹೋಗದೆ ಆ ಮಕ್ಕಳನ್ನ, ನಿಮ್ಮ ವಿದ್ಯಾರ್ಥಿಗಳನ್ನೇ ನಿಮ್ಮ ಸ್ವಂತ ಮಕ್ಕಳನ್ನಾಗಿ ನೀವು ಕರ್ಕೊಂಡು ಹೋಗ್ತಾ ಇದ್ರೆ. ಆಮೇಲೆ ಇನ್ನೊಂದು ಪಾಯಿಂಟ್ ಅಂತಂದ್ರೆ ನಿಮ್ಮ ಸ್ವಂತ ಮಕ್ಕಳನ್ನು ಕೂಡ ನೀವು ಫ್ಲೈಟ್ ಎಲ್ಲ ಇರಿಸಿಲ್ಲ, ಅದನ್ನು ಕೂಡ ನೀವು ಮೆನ್ಷನ್ ಮಾಡಿದ್ದೀರಿ. ಅಂತದ್ರಲ್ಲಿ ಒಂದಲ್ಲ ಎರಡಲ್ಲ 58 ಜನನ ಕರ್ಕೊಂಡು ಹೋಗ್ತಿದ್ದೀರ ಅಂತಂದ್ರೆ ಇದು ಏನು ಒಬ್ಬ ಸಾಮಾನ್ಯ ಜನಕ್ಕಿಂತನೂ ಮಿಗಿಲಾಗಿರ್ತಕ್ಕಂಥ ಒಂದು ಶ್ಲಾಘನೀಯ ಕಾರ್ಯ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ ತಾವು? ನಾವು ಮಕ್ಕಳಿಂದ ಅನ್ನ ತಿಂತಿದ್ವಿ ಸರ್, ಮಕ್ಕಳಿದ್ರೆ ನಾವು. ಓಕೆ. ಹೌದು. ಹಾಗಾಗಿ ಆ ಉದ್ದೇಶ ನೋಡು, ಮಕ್ಕಳೇ ದೇವ್ರ ಅಂತಕ್ಕಂಥ ದೇವ್ರ ಸೇವೆ, ನಾವು ಎಲ್ಲೋ ದೇವ್ರ ಸೇವೆ ಮಾಡ್ತೀವಿ, ಹೌದು. ಮಕ್ಕಳಲ್ಲೇ ದೇವ್ರ ಸೇವೆ ಮಾಡೋಣ, ಮಕ್ಕಳಲ್ಲಿ ನಾವು ನಗುವನ್ನು ನೋಡೋಣ, ಮಕ್ಕಳಲ್ಲಿ ಸಂತೋಷ ನೋಡೋಣ. ಮಕ್ಕಳು ಇವತ್ತು ವಿಮಾನ ಹತ್ತಿದ್ರೆ ಮುಂದೆ ಅಧಿಕಾರಿಗಳಾಗಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಧಿಕಾರಿಗಳಾದ್ರೆ ನಾವು ಕೂಡ ವಿಮಾನ ಹತ್ಬೋದು ಅಂತಕ್ಕಂಥ ಒಂದು ದೇವೋದ್ದೇಶ ಅವರಲ್ಲಿ ಬರಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಕೆಲಸ ಕೈ ಹಾಕಿದ್ವಿ ಸರ್. ಆಮೇಲೆ ಸರ್ ಅಲ್ಲಿ ಗ್ರಾಮದ ಜನರು ನಿಮ್ಮ ಮಕ್ಕಳನ್ನ ನಾನು ಫ್ಲೈಟ್ ಜರ್ನಿ ಮಾಡಿಸ್ತೀನಿ, ವಿಮಾನದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದಾಗ ಏನಪ್ಪಾ ಇವರು ಶಿಕ್ಷಕರು ಒಂಥರ ಏನೋ ಹುಚ್ಚು ಹಿಡಿದಿದ್ಯಾ ಆ ತರ ಏನೋ ಅಂದ್ರೆ ಗೇಲಿ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಆ ಒಂದು ಅನುಭವ ತಮಗೆ ಏನಾದ್ರು ಆಯ್ತಾ ಅಂತ? ಆಯ್ತು ಸರ್, ಟೂರ್ಗೆ ಬರಲಿ ಅಂತಕ್ಕಂಥ ಉದ್ದೇಶದಿಂದ ಈ ತರ ಹೇಳ್ತಿದ್ರೆ ಓಕೆ. ಈ ತರ ಯಾಕೆ ಕರ್ಕೊಂಡು ಹೋಗ್ತಾರೆ, ಈಗಿನ ಕಾಲದ ಮೇಷ್ಟ್ರುಗಳು ಯಾರಪ್ಪ ಅಂತ ದೊಡ್ಡ ಮನಸ್ಸು ಮಾಡೋದು, ಸುಮ್ಮನೆ ತಮಾಷೆ ಹೇಳ್ತಾರೆ, ತಮಾಷೆ ಮಾಡ್ಬಿಡಿ ಹೋಗಿ ಸುಮ್ಮನೆ ಯಾಕೆ ಇದು ಮಾಡ್ತೀನಿ ಅಂತ ಕೆಲವರು ಕೇವಲವಾಗಿ ಮಾತಾಡಿದ್ರು. ಓಕೆ. ಆದ್ರೆ ನಾವು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ನಾವು. ಓಕೆ. ಅಂದ್ರೆ ಫ್ಲೈಟ್ ಜರ್ನಿ ಮಾಡಿಸಿದ ಮೇಲೆ ಅವ್ರಿಗೆ ಗೊತ್ತಾಯ್ತು, ಓ ಅವರು ಸುಮ್ಮನೆ ಹೇಳಿದ್ರು ಅಂತ. ಫ್ಲೈಟ್ ಟಿಕೆಟ್ ಬುಕ್ ಆದ್ಮೇಲೆ ಜೆರಾಕ್ಸ್ ಅವ್ರ ಕೈಗೆ ಒಂದೊಂದು ಕೊಟ್ವಿ. ಆಗ ಅವ್ರಿಗೆ ನಂಬಿಕೆ ಬಂತು, ಆಮೇಲೆ ಭಯ ಶುರು ಆಯ್ತು ಅವ್ರಿಗೆ. ಸರಿ, ಫ್ಲೈಟ್ ಜರ್ನಿ ಮಾಡ್ಬೇಕಾದ್ರೆ ಮಕ್ಕಳ ರಿಯಾಕ್ಷನ್ ಹೇಗಿತ್ತು ಸರ್ ಫ್ಲೈಟ್ ಅಲ್ಲಿ ಕೂತಾಗ? ಒಂದ್ ಕಡೆ ಭಯನೂ ಇತ್ತು, ಒಂದ್ ಕಡೆ ಖುಷಿನೂ ಇತ್ತು. ಮೊದ್ಲು ಪ್ರಾರಂಭದಲ್ಲಿ ಟೇಕಪ್ ಆಗುವಾಗ ಅಂತ ಕಿರ್ಚ್ಕೊಂಡು ಸ್ವಲ್ಪ ಭಯ ಪಟ್ರು, ನಂತರದಲ್ಲಿ ಆಮೇಲೆ ಅವರು ಖುಷಿ ಅನುಭವಿಸಿದ್ರು. ಓಕೆ. ಓಕೆ. ಅದೇ ನಾವು ನೋಡ್ತಾ ಇದ್ವಿ, ವಿದ್ಯಾರ್ಥಿ ಮಾತಾಡ್ತಾ ಇದ್ರು ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಕೆಲವೊಂದಷ್ಟು ಸಿಹಿ ತಿಂಡಿಗಳನ್ನ ಅಲ್ಲಿನ ಇತರರು ಕೂಡ ಪರ್ಚೇಸ್ ಮಾಡಿ ಕೊಟ್ರು ಅಂತಕ್ಕಂಥದ್ದು. ಹೌದು ಹೌದು ಸರ್, ಅಕ್ಕಪಕ್ಕ ಇದ್ದಿರ್ತಂದು ಗೌರ್ಮೆಂಟ್ ಶಾಲೆ ಮಕ್ಕಳು, ಕನ್ನಡ ಮಾಧ್ಯಮ ಶಾಲೆ ಮಕ್ಕಳು ಅಂದ ಕೂಡಲೇ ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ ಸರ್ ಅವರು. ಹೌದೌದು. ಯಾಕಂದ್ರೆ ಸರ್ ನಿಮ್ಮ ಸ್ವಂತ ಮಕ್ಕಳನ್ನ ಬದಿಗಿಟ್ಟು ಆ ಶಾಲಾ ವಿದ್ಯಾರ್ಥಿಗಳನ್ನ ನಿಮ್ಮ ಸ್ವಂತ ಮಕ್ಕಳಂತೆ ಟ್ರೀಟ್ ಮಾಡೋದಿದೆಯಲ್ಲ ಸರ್, ಇದು ನಿಮ್ದು ನೆಕ್ಸ್ಟ್ ಲೆವೆಲ್ ಸರ್ ಇದು. ಯಾಕಂತಂದ್ರೆ ಆಕ್ಚುಲಿ ಇದನ್ನ ನಾವು ಅಪ್ರಿಶಿಯೇಟ್ ಮಾಡ್ತೀವಿ ಆಕ್ಚುಲಿ ಇದನ್ನ. ಥ್ಯಾಂಕ್ ಯು ಸರ್. ಸೊ ಒಟ್ಟಿನಲ್ಲಿ ಸರ್ ಈಗ ಆಲ್ಮೋಸ್ಟ್ ಈಗ ಊರ ಗ್ರಾಮದಲ್ಲಿ ಒಬ್ಬ ಮಾದರಿ ಶಿಕ್ಷಕ ಹೌದು ಕೂಡ, ಆ ಸುತ್ತಲೂ ಆ ಏರಿಯಾದಲ್ಲೂ ಕೂಡ ಇತರ ಶಾಲಾ ಶಿಕ್ಷಕರು ಕೂಡ ತಾವು ಮಾದರಿಯಾಗಿದ್ದೀರಿ. ಸೊ ಒಟ್ಟಿನಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ವಿಶ್ವವಾಣಿ ಟಿವಿಗೆ? ತುಂಬಾ ಜನ ಅಭಿನಂದಿಸಿದ್ದಾರೆ ಸರ್. ಓಕೆ. ನಿಮ್ಮ ವಿಶ್ವವಾಣಿಗೂ ಕೂಡ ನಾವು ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು ಸರ್. ಎಸ್ ಸರ್. ಅಲ್ಲ, ತಮ್ಮಂತ ಎಲೆಮರೆಕಾಯಿಗಳು ಸಮಾಜದ ಮುನ್ನೆಲೆಗೆ ಬರ್ಬೇಕು ಸರ್, ಅದನ್ನೇ ನಮ್ಮ ವಿಶ್ವವಾಣಿ ಟಿವಿ ಮಾಡ್ತಾ ಇರೋದು. ಆಯ್ತು ಸರ್, ತುಂಬಾ ಧನ್ಯವಾದಗಳು ಸರ್. ಎಸ್ ಸರ್, ಧನ್ಯವಾದಗಳು ರಾಜನ್ ಅವರೇ ಇಷ್ಟೊತ್ತಿಗೆ ನಮ್ಮ ವಿಶ್ವವಾಣಿ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ತುಂಬಾ ಧನ್ಯವಾದಗಳು ಸರ್. ಎಸ್, ಇನ್ನು ರಾಜಣ್ಣ ಸರ್ ಅವ್ರನ್ನ ನಾವು ಮಾತಾಡಿಸಿದ್ವಿ. ಆದರೆ ಈ ಸ್ಟೋರಿನ ನಮ್ಮ ಪ್ರತಿನಿಧಿ, ತುಮಕೂರಿನ ಪ್ರತಿನಿಧಿ ಆಗಿರ್ತಕ್ಕಂತಹ ರಂಗನಾಥ್ ಅವರು ಈ ಒಂದು ಸ್ಟೋರಿನ ಫಾಲೋ ಅಪ್ ಮಾಡೋದ್ರ ಮುಖಾಂತರ ಆ ಒಂದು ಶಿಕ್ಷಕರ ರಾಜನ್ ಅವರ ಸಮಾಜಮುಖಿ ಒಂದು ಸೇವೆಯನ್ನು ವಿಶ್ವವಾಣಿ ಟಿವಿಗೆ ತೆರೆದಿಡಲಿಕ್ಕೆ ನಮ್ಮ ಪ್ರತಿನಿಧಿಯವರು ಈ ಒಂದು ಸ್ಟೋರಿನ ಫುಲ್ ಫಾಲೋ ಅಪ್ ಮಾಡಿದ್ದಾರೆ. ಇದೀಗ ಸ್ವತಃ ನಮ್ಮ ಪ್ರತಿನಿಧಿ ರಂಗನಾಥ್ ಅವರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸರ್, ರಂಗನಾಥ್, ನಾವು ನೋಡಿದ್ವಿ, ಯಾಕಂದರೆ ತುಮಕೂರು ಗ್ರಾಮದಲ್ಲಿ ಇಂತಹ ಒಬ್ಬ ಮಾದರಿ ಶಿಕ್ಷಕ ರಾಜನ್ ಅಂತಕ್ಕಂಥವರು ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ಇರಬೇಕಂತಕ್ಕಂಥದ್ದು ನಮ್ಮ ವೈಯಕ್ತಿಕ ಹಾಗೂ ಇಡೀ ಒಂದು ಸಮಾಜಮುಖಿ ಕಾಳಜಿ ಕೂಡ ಹೌದು. ಸೊ ತಾವು ಇಂತಹ ಒಂದು ಅಭೂತಪೂರ್ವವಾಗಿರ್ತಕ್ಕಂತಹ ಒಂದು ಸ್ಟೋರಿಗಳನ್ನು ನಮಗೆ ಕೊಟ್ಟಿದ್ದೀರಿ. ಸೊ ಸದ್ಯದ ಮಟ್ಟಿಗೆ ರಾಜಣ್ಣ ಅವರು ಕೂಡ ಅವರ ಒಂದು ಕಾರ್ಯ ಶ್ಲಾಘನೀಯ. ಸೊ ಅದರ ಜೊತೆಗೆ ಕೂಡ ನಿಮಗೂ ಕೂಡ ನಾವು ಬಿಗ್ ಥ್ಯಾಂಕ್ಸ್ ಅಂತಲೇ ಹೇಳ್ತೇವೆ. ಯಾಕಂದರೆ ಇಂತಹ ಶಿಕ್ಷಕರು ನಮ್ಮ ಸಮಾಜದಲ್ಲಿ ಇದ್ದುಕೊಂಡೇ ಎಲೆಮರಿಕಾಯಂತೆ ಮರಿಯಾಗಿ ಹೋಗ್ತಾ ಇದ್ದಾರೆ. ಸೊ ಅಂಥವ್ರನ್ನ ನೀವು ಗುರುತಿಸಿಕೊಂಡು ನಮಗೆ ನೀವು ಅವರನ್ನು ಪರಿಚಯ ಮಾಡಿದ್ರಲ್ಲ, ಸೊ ಹಾಗಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ ರಂಗನಾಥ್? ಸರ್, ಖಾಸಗಿ ಶಾಲೆಗಳ ಪ್ರಭಾವದಿಂದ ಸರ್ಕಾರಿ ಶಾಲೆಗಳು ಮತ್ತು ಅನುದಾನ ಶಾಲೆಗಳು ಇತ್ತೀಚೆಗೆ ಮುಚ್ಚುತ್ತಾ ಇದ್ದಾವೆ. ಓಕೆ. ಈ ಖಾಸಗಿ ಶಾಲೆಗಳ ಕಡೆ ಮಕ್ಕಳ ದಾಖಲಾತಿ ಹೆಚ್ಚಿಗೆ ಆಗ್ತಿದೆ, ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಇಂತಹ ಸಮಯದಲ್ಲಿ ಇಂಥ ಒಬ್ಬರು ಮಾದರಿ ಶಿಕ್ಷಕರು ಈ ವಿದ್ಯಾಭ್ಯಾಸವನ್ನು ಮಾಡುವಂತ ಸ್ಥಿತಿಯಲ್ಲಿ ಇಲ್ದಲೇ ಇರೋ, ಅಂದ್ರೆ ಬಡ ಕುಟುಂಬದ ಬಡ ಮಕ್ಕಳ ಸ್ಥಿತಿಗತಿಯನ್ನ ಈ ವಿಮಾನದಲ್ಲಿ ಹಾರಾಟ ಮಾಡೋದ್ರ ಮೂಲಕ, ಅಂದ್ರೆ ಅವ್ರ ಕನಸೇ ಕಾಣಲ್ಲ, ಜೀವಿತಾವಧಿಯಲ್ಲಿ ನಾವು ವಿಮಾನನೇ ಏರಕಲ್ಲ ಅಂತ ಸಂದರ್ಭವನ್ನ ಮಕ್ಕಳಿಗೆ ಒಂದು ಹೊಸ ಅನುಭವನ ಕೊಟ್ಟು ಶಾಲೆಗಳಲ್ಲಿ ಮಾದರಿಯಾಗಿ ಇಡೀ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಈ ತರ ಪ್ರಯಾಣ ಮಾಡೋದ್ರ ಮೂಲಕ ಎಲ್ಲಾ ಶಾಲೆಗಳು ಮಾದರಿಯಾಗಿದ್ದಾರೆ. ಇಂಥ ಕೆಲಸಗಳು
ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ ನಡೀಬೇಕು. ಅದು ಅವರ ವೈಯಕ್ತಿಕ ಖರ್ಚಿನಲ್ಲಿ, ಯಾವುದೇ ರೀತಿ ಸರ್ಕಾರಿ ಖರ್ಚಾಗ್ಲಿ ಅಥವಾ ಯಾವುದೇ ರೀತಿ ಹಣದಲ್ಲೆಲ್ಲ, ವೈಯಕ್ತಿಕ ಹಣದಲ್ಲಿ ಮಕ್ಕಳಿಗೆ ವಿಮಾನದಲ್ಲಿ ಹಾರಾಟ ಮಾಡಿಸಿದ್ದಾರೆ. ಇದೊಂದು ಅಭೂತಪೂರ್ವ ಒಂದು ಅನುಭವ ಸರ್ ಮಕ್ಕಳಿಗೆ. ಇದ್ರ ಬಗ್ಗೆ ತುಂಬಾ ಜಿಲ್ಲೆಯಲ್ಲಿ ಹೆಮ್ಮೆ ಇದೆ. ಇಡೀ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಈ ತರ ಪ್ರಯತ್ನ ಮಾಡಿದ್ರೆ ಇನ್ನೂ ಹೆಚ್ಚಿನ ಕೆಲಸಗಳು ಅಥವಾ ಇಂತಹ ಒಂದು ಮಾದರಿ ಕಾರ್ಯಗಳು ಜಿಲ್ಲೆಯಲ್ಲಿ ಹೆಚ್ಚಿಗೆ ನಡೆಯಲಿ ಮತ್ತು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಪ್ರತಿ ವರ್ಷನೂ ಹೆಚ್ಚಾಗ್ಲಿ ಅಂತೇಳಿ ನಾವು ಬಯಸ್ತೀವಿ ಸರ್. ಎಸ್, ಧನ್ಯವಾದಗಳು ರಂಗನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಳಿಗಾಗಿ. ಎಸ್ ವೀಕ್ಷಕರೇ, ಇಂತಹ ಶಿಕ್ಷಕರು ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ಇದ್ದರೆ ಸರ್ಕಾರಿ ಶಾಲೆಗಳು ಯಾವ ಖಾಸಗಿ ಶಾಲೆಗಳಿಗೂ ಕೂಡ ಕಮ್ಮಿ ಇಲ್ಲ ಅಂತಲೇ ನಾವು ಹೇಳ್ತೀವಿ. ಸೊ ಎಸ್, ಇದಾಗುತ್ತೆ ಇವತ್ತಿನ ವಿಶ್ವವಾಣಿ ಟಿವಿಯ ಲೋಕಲ್ ಫೋಕಸ್ ಕಾರ್ಯಕ್ರಮ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.